ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ 2025-26ನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರದು ಬೆಳೆ ಹಾನಿ ಪರಿಹಾರ ಹಣನ ನಿಮಗೆ ಹಣನ ಜಮಾ ಆಗಿದೆನಾ ಇಲ್ವಾ, ಮತ್ತು ಹೆಚ್ಚಿಗೆ ಹಣನ ಜಮಾ ಆಗಿದೆನಾ ಅಥವಾ ಕಡಿಮೆ ಪ್ರಮಾಣದಲ್ಲಿ ಬೆಳೆ ಹಾನಿ ಪರಿಹಾರನ ಜಮಾ ಆಗಿದ್ದರೆ ಈ ವಿಡಿಯೋದಲ್ಲಿ ತಮಗೆ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಹಣನ ಬೆಳೆ ಹಾನಿ ಪರಿಹಾರನ ಜಮಾ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಎಂಟ್ರಿ ಏನಾಗಿರುತ್ತೆ, ನಿಮ್ಮ ಒಂದು ಸಮೀಕ್ಷೆ ಏನಾಗಿರುತ್ತೆ ರಿಜೆಕ್ಟ್ ಆಗಿರುತ್ತೆ ವೀಕ್ಷಕರೇ. ಮತ್ತು ನಿಮಗೆ ಹಣನ ಬಂದಿತ್ತು ಮತ್ತು ಕಡಿಮೆ ಹಣನ ಬಂದಿತ್ತು ಅಂತಂದರೆ ನಿಮ್ಮ ಒಂದು ಬೆಳೆ ಸಮೀಕ್ಷೆ ಏನಿದೆ, ಬೆಳೆ ಸಮೀಕ್ಷೆ VA ಅವರ ಕಡೆಯಿಂದ ಅಪ್ರೂವ್ಡ್ ಆಗಿದೆನಾ ಅಥವಾ ಇಲ್ವಾ ಅಂತ ನೀವು ಮೊಬೈಲ್ ಮುಖಾಂತರನೇ ಚೆಕ್ ಮಾಡ್ಕೊಳ್ಬೋದು. ಮತ್ತು ಇನ್ನು ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮ್ಮದು 2 ಎಕರೆ 3 ಎಕರೆ ಬೆಳೆ ಹಾನಿ ನಷ್ಟ ಆಗಿದೆ, ಆದರೆ ನಮಗೆ 1 ಎಕರೆದು ಬೆಳೆ ನಷ್ಟ ಪರಿಹಾರ ಹಣ ಮಾತ್ರ ಜಮಾ ಆಗಿದೆ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ಏನು ನೀವು ಬೆಳೆ ಸಮೀಕ್ಷೆ ಮಾಡಿರ್ತಾರೆ, ಬೆಳೆ ಸಮೀಕ್ಷೆ ಮಾಡುವಾಗ 1 ಎಕರೆ ನಷ್ಟ ಆಗಿದೆ ಅಂತ ಬೆಳೆ ಸಮೀಕ್ಷೆ ಮಾಡಿದರೆ ನಿಮಗೆ 1 ಎಕರೆ ಹಣನ ಮಾತ್ರ ಬರುತ್ತೆ. ನಿಮ್ಮದು ಏನಾದರೂ ಅಕಸ್ಮಾತಾಗಿ ಕಡಿಮೆ ಎಕರೆ ಬೆಳೆ ನಷ್ಟ ಪರಿಹಾರ ಸಮಯದಲ್ಲಿ ಒಂದು ಸಮೀಕ್ಷೆ ಆಗಿತ್ತು ಅಂತಂದರೆ ನಿಮಗೆ ಕಡಿಮೆ ಹಣನ ಜಮಾ ಆಗುವಂಥದ್ದು. ಹೀಗಾಗಿ ಯಾರದೆಲ್ಲ ಎಷ್ಟು ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ, ಎಷ್ಟು ಎಕರೆ ಬೆಳೆ ಸಮೀಕ್ಷೆನ ಆಗಿದೆ, ಮತ್ತು VA ಅವ್ರ ಕಡೆಯಿಂದ ಅಪ್ರೂವ್ಡ್ ಆಗಿದೆನಾ ಅಥವಾ ರಿಜೆಕ್ಟ್ ಆಗಿದೆನಾ ಅಂತ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು. ಯಾರೆಲ್ಲ 2025-26ನೇ ಸಾಲಿನ ಬೆಳೆ ಹಾನಿ ಪರಿಹಾರನ ನಮಗೆ ಬಂದಿದೆನಾ ಇಲ್ವಾ ಅಥವಾ ಕಡಿಮೆ ಬಂದಂಥವ್ರು ಕೂಡ ನಿಮಗೆ ಎಷ್ಟು ಜಮಾ ಆಗಿದೆ, ಎಷ್ಟು ಎಕರೆ ಬೆಳೆ ಹಾನಿ ನಷ್ಟ ಆಗಿದೆ ಸಮೀಕ್ಷೆಯಲ್ಲಿ ಎಂಟ್ರಿ ಆಗಿದೆ ಅಂತ ನೀವು ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು. ಹೀಗಾಗಿ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲನೇ ಬಾರಿಗೆ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, 2025-26ನೇ ಸಾಲಿನ ಬೆಳೆ ಹಾನಿ ಆಗಿರುವಂಥ ರೈತರು ಬೆಳೆ ಹಾನಿ ನಷ್ಟ ಪರಿಹಾರನ ನಿಮ್ಮೊಂದು VA ಅವ್ರ ಕಡೆಯಿಂದ ಬೆಳೆ ಸಮೀಕ್ಷೆ ಅಪ್ರೂವ್ಡ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಯಾವ ರೀತಿ ನೋಡೋದು ಅಂತಂದರೆ, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಪರಿಹಾರ ಡೇಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಇಲ್ಲಿ ಪರಿಹಾರ ರಿಪೋರ್ಟ್ಸ್ ಅಂತ ಆಪ್ಷನ್ ಬರುತ್ತೆ. ಪರಿಹಾರ ರಿಪೋರ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪರಿಹಾರ ರಿಪೋರ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು, ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ 3 ಆಪ್ಷನ್ಗಳು ತೋರಿಸ್ತಾ ಇರುವಂಥದ್ದು. ರಿಕ್ವೆಸ್ಟ್ ವೈಸ್ ಕೂಡ ನೀವು ನೋಡ್ಕೊಳ್ಬೋದು, ಅಥವಾ ಆಧಾರ್ ಕಾರ್ಡ್ ಮುಖಾಂತರವೂ ಕೂಡ ನೋಡ್ಕೊಳ್ಬೋದು, ಅಥವಾ ಸರ್ವೆ ನಂಬರ್ ಮುಖಾಂತರವೂ ಕೂಡ ನಿಮ್ಮದು VA ಅವರ ಕಡೆಯಿಂದ ಅಪ್ರೂವ್ಡ್ ಆಗಿದೆನಾ ರಿಜೆಕ್ಟ್ ಆಗಿದೆನಾ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ಎಷ್ಟು ಎಕರೆ ನಮ್ಮದು ಬೆಳೆ ನಷ್ಟ ಸಮೀಕ್ಷೆ ಆಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ನಾನು ಇವಾಗ ಸರ್ವೆ ನಂಬರ್ ಮುಖಾಂತರ ಚೆಕ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಬೋದು ವೀಕ್ಷಕರೇ, ಈ ರೀತಿಯಾಗಿ ಸರ್ವೆ ನಂಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಸೆಲೆಕ್ಟ್ ಕ್ಲೈಮೇಟಿ ಟೈಪ್ ಅಂತಿದೆ. ಸೆಲೆಕ್ಟ್ ಕ್ಲೈಮೇಟಿ ಟೈಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಸೆಲೆಕ್ಟ್ ಸೀಸನ್ ಅಂತ ಇದೆ ಅಲ್ಲಿ, ಮತ್ತು ಖಾರಿಫ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಸೆಲೆಕ್ಟ್ ಇಯರ್ ಅಂತ ಇದೆ. ಇಲ್ಲಿ 2025-26ನೇ ಸಾಲಿನ, ಇವಾಗ ನಾವು 2025-26ನೇ ಸಾಲಿನ ಬೆಳೆ ಸಮೀಕ್ಷೆ ಆಗಿರ್ತಕ್ಕಂಥ ರೈತರಿಗೆ ಬೆಳೆ ಹಾನಿ ನಷ್ಟ ಪರಿಹಾರನ ಜಮಾ ಆಗಿದೆಯಾ ಇಲ್ವಾ, ಮತ್ತು VA ಅವ್ರ ಕಡೆಯಿಂದ ಅಪ್ರೂವ್ಡ್ ಆಗಿದೆನಾ ರಿಜೆಕ್ಟ್ ಆಗಿದೆನಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ 2025-26ನೇ ಸಾಲನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವೀಕ್ಷಕರೇ, ಇಲ್ಲಿ ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳೋದು ವೀಕ್ಷಕರೇ, ಜಿಲ್ಲೆ ಸೆಲೆಕ್ಟ್ ಮಾಡಿದ ಮೇಲೆ ನಂತರ ಇಲ್ಲಿ ತಾಲೂಕನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು, ತಾಲೂಕು ಸೆಲೆಕ್ಟ್ ಮಾಡಿದ್ಮೇಲೆ ಹೋಬಳಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹೋಬಳಿ ಸೆಲೆಕ್ಟ್ ಮಾಡಿದ್ಮೇಲೆ ವಿಲೇಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ವಿಲೇಜ್ ಸೆಲೆಕ್ಟ್ ಮಾಡಿದ ಮೇಲೆ ಸರ್ವೆ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದ ನಂತರ ಸರ್ನಾಕ್ ಇರುತ್ತೆ, ಸರ್ನಾಕ್ನ ಸೆಲೆಕ್ಟ್ ಮಾಡಿ. ಅದಾದ ನಂತರ ಹಿಸ್ಸ ನಂಬರ್ ಇದ್ದರೆ ಹಿಸ್ಸ ನಂಬರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಇದೆ, ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಕಂಪ್ಲೀಟಾಗಿ ಎಲ್ಲವೂ ಕೂಡ ಫಿಲ್ ಮಾಡಿ ಮುಂದಿನ ಪ್ರೋಸೆಸ್ ತಮಗೆ ಸಬ್ಮಿಟ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಬೋದು. ವೀಕ್ಷಕರೇ, ನೋಡ್ಕೊಳ್ಬೋದು 2025-26ನೇ ಸಾಲಿನಲ್ಲಿ ಬೆಳೆ ನಷ್ಟ ಆಗಿರುವಂಥ ರೈತರದು VA ಅವರ ಕಡೆಯಿಂದ ಅಪ್ರೂವ್ಡ್ ಆಗಿದೆನಾ ಅಥವಾ ರಿಜೆಕ್ಟ್ ಆಗಿದೆನಾ ಅಂತ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಬೋದು, ತಮಗೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇಯರ್ ನೋಡ್ಕೊಳ್ಬೋದು 2025-26 ಅಂತ ಇದೆ, ಕ್ಲೈಮೇಟಿ ಇದೆ, ಸೀಸನ್ ಇದೆ, ಸ್ಟೇಟಸ್ ಕೂಡ ನೋಡ್ಕೊಳ್ಬೋದು, ರಿಜೆಕ್ಟೆಡ್, ಮತ್ತು ಇಲ್ಲಿ ವಿಲೇಜ್ ಅಕೌಂಟೆಂಟ್ ಅಪ್ರೂವ್ಡ್ ಅಂತ ಇದೆ. ಇಲ್ಲಿ ಅಪ್ರೂವ್ಡ್ ಆಪ್ಷನ್ ಮುಂದೆ ನಿಮಗೆ ವ್ಯೂ ಆಪ್ಷನ್ ಅಂತ ಕಾಣ್ತಾ ಇರುವಂಥದ್ದು. ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಸಂಪೂರ್ಣವಾಗಿ ಅಲ್ಲಿ ಸ್ಟೇಟಸಲ್ಲಿ ತೋರಿಸುವಂಥದ್ದು ವೀಕ್ಷಕರೇ. ಏನು ವ್ಯೂ ಆಪ್ಷನ್ ಇದೆ ಅದರ ಕೆಳಗಡೆ ಅಪ್ರೂವ್ಡ್ ಆಗಿತ್ತು ಅಂತಂದರೆ ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಹೊಸದಾಗಿ ನಿಮಗೆ ನಿಮ್ಮ ಒಂದು ಸರ್ವೆ ನಂಬರು ಮತ್ತು ಎಷ್ಟು ಎಕರೆ ನಿಮ್ಮದು ಬೆಳೆ ಹಾನಿ ನಷ್ಟ ಆಗಿದೆ ಸಮೀಕ್ಷೆಯಲ್ಲಿ ಎಂಟ್ರಿ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬೋದು. ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು
ನಿಮ್ಮದು ಅಕೌಂಟಿಗೆ ಯಾವ ಡೇಟಿಗೆ ಹಣನ ಜಮಾ ಆಗಿದೆ ಇಲ್ವಾ, ಎಷ್ಟು ಅಮೌಂಟ್ ಜಮಾ ಆಗಿದೆ, ಎಷ್ಟು ಎಕರೆ ಬೆಳೆ ಹಾನಿ ನಷ್ಟಕ್ಕೆ ಎಷ್ಟು ಹಣನ ನಿಮಗೆ ಸರ್ಕಾರದ ಕಡೆಯಿಂದ ಜಮಾ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟು ವೀಕ್ಷಕರೇ ನಿಮ್ಮದು ಒಂದು ವಿ ಅವರ ಕಡೆಯಿಂದ ನಿಮ್ಮೊಂದು ಸಮೀಕ್ಷೆ ಅಪ್ರೂವ್ಡ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು. ತಮಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಭಾಳಷ್ಟು ಜನರಿಗೆ ಹಣನ ಕಡಿಮೆ ಪ್ರಮಾಣದಲ್ಲಿ ಬೆಳೆ ನಷ್ಟ ಪರಿಹಾರನ ಜಮಾ ಆಗಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ಎಲ್ಲವೂ ಕೂಡ ಪ್ರೊಸೆಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.